ಸರ್ಕಾರಿ ವೈದ್ಯಕೀಯ ಕಾಲೇಜಿದೆ. ಆ ಕಾಲೇಜಿಗೆ ಸಂಬಂಧಪಟ್ಟಂತೆ ಟ್ರಾಮಾ ಕೇರ್ ಸೆಂಟರು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜಾಗ ಇಲ್ಲ ಅಂಥೇಳಿ ಇವತ್ತು ರಾಜಕೀಯವಾಗಿ ಅದು ತಿರುವು ಪಡ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ನಾವು ಏನು 2009ನೇ ಇಸ್ವಿನಲ್ಲೇ ಈಗ 2009ನೇ ಇಸ್ವಿನಲ್ಲೇ ತಮಿಳು ಕಾಲೋನಿ ಅಂಥೇಳಿ ಏನು IHSTP ಯೋಜನೆ ಅಡಿ 16 ಕೋಟಿ ಯೋಜನೆ ಅಡಿ 576 ಮನೆ ಕಟ್ಟಲಿಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ತಡೆಯಾಜ್ಞೆಯನ್ನು ತಂದ್ವಿ. ಸೆಪ್ಟೆಂಬರ್ 7, 2015ನೇ ತಾರೀಕು ಹೈಕೋರ್ಟ್ ಕೂಡ ತಮಿಳು ಕಾಲೋನಿನ 1 ವರ್ಷದೊಳಗೆ ಪುನರ್ವಸತಿ ಕಲ್ಪಿಸಿ ಅವನ್ನ ತೆರವುಗೊಳಿಸಬೇಕು ಅಂಥೇಳಿ ಆದೇಶ ಮಾಡಿತ್ತು. ಇದೆಲ್ಲವೂ ಕೂಡ ನಿಮಗೆ ವಿಚಾರ ಸಂಪೂರ್ಣವಾಗಿ ಗೊತ್ತಿದೆ. ಅನಂತರ ಒಟ್ಟು ಇವತ್ತು 77 ಎಕರೆ 78 ಎಕರೆ 15 ಕುಂಟೆ ಭೂಮಿ ಸ್ವಾಧೀನ ಆಗಿರ್ತಕ್ಕಂಥದ್ದು. 1941ರಲ್ಲಿ ಏನು ಮೈಸೂರು ಮಹಾರಾಜರು ಪ್ರಥಮ ಬಾರಿಗೆ 22 ಎಕರೆ 6.5 ಕುಂಟೆ ಮತ್ತು ಅದಕ್ಕೆ ಸೇರಿದಂಥ 11 ಎಕರೆ 18 ಕುಂಟೆ ಗೆಜೆಟ್ ನೋಟಿಫಿಕೇಷನ್ ಇದೆ. ಇದನ್ನು ನಾವು 25 ದಿವಸ ಕ್ಯಾಂಪೇನ್ ಮಾಡಿ ಹುಡುಕಿ ತೆಗೆದಂಥದ್ದು. ಇವು 27 ಒಟ್ಟು 33 ಎಕರೆ 24 ಕುಂಟೆ 1941ರಲ್ಲಿ. ಪುನಃ 1948ರಲ್ಲಿ 17 ಎಕರೆ 6.5 ಕುಂಟೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ 3 ಎಕರೆ 28 ಕುಂಟೆ ಖರಾಬು, ಒಟ್ಟು 17 ಎಕರೆ 6.5 ಕುಂಟೆ. ಮತ್ತು 1947ನೇ ಇಸ್ವಿನಲ್ಲಿ ಇದು ಇಲ್ಲಿದೆ ನೋಡಿ, ಎಜುಕೇಷನ್ ಸೆಕ್ರೆಟ್ರಿ, ಇದು ಮಂಡ್ಯ ಗ್ರಾಮ ಮತ್ತು ಗುತ್ತೂರು ಗ್ರಾಮ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಮಹಾರಾಜರು 20 ಎಕರೆ 31 ಕುಂಟೆ ಮತ್ತು ಖರಾಬು 3 ಎಕರೆ 15 ಕುಂಟೆ, ಒಟ್ಟು 78 ಎಕರೆ 15 ಕುಂಟೆ. ಮಧ್ಯದಲ್ಲಿ ಒಂದು ಕೆರೆ ಇದೆ, ಸಣ್ಣ ಕೆರೆ, ಒಂದು ಕಟ್ಟೆ ಇದೆ. ಆ ಜಾಗಗಳು ಹೊರತುಪಡಿಸಿ ಇಷ್ಟು ಬರುತ್ತೆ, 80 ಎಕರೆ ಮೇಲೆ ಬರುತ್ತೆ. ಇಲ್ಲಿ ಈ ಜಾಗವನ್ನು ನಾವು ಸೆಪ್ಟೆಂಬರ್ 7, 2015ರಲ್ಲಿ ಏನು ಆದೇಶ ಆಯಿತು ಹೈಕೋರ್ಟು, ಆದ ನಂತರ ನಾವು ಕಂಟೆಂಪ್ಟು ಕೂಡ ಹಾಕಿದ್ವಿ. ನಾವು ಇಷ್ಟು ತಮಿಳು ಕಾಲೋನಿ ಒಂದೇ ಅಲ್ಲ, ನಾವು ಪಾರ್ಟಿ ಮಾಡಿರ್ತಕ್ಕಂಥದ್ದು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು, ಸೀನಿಯರ್ ಅಸಿಸ್ಟೆಂಟ್ ಟೀಚರ್ ಹೈಸ್ಕೂಲ್ ಡಿವಿಷನ್ MC ರೋಡ್ ಮಂಡ್ಯ ಕಲ್ಕಟ್ಟಡ ಅವ್ರನ್ನೂ ಮಾಡಿದ್ವಿ. ಮತ್ತು ಪ್ರಿನ್ಸಿಪಾಲು ವುಮೆನ್ಸ್ ಕಾಲೇಜು ಅವ್ರನ್ನೂ ಕೂಡ ಪಾರ್ಟಿ ಮಾಡಿದ್ವಿ. ಟೋಟಲಿ ಇಲ್ಲಿ ಜಿಲ್ಲಾಸ್ಪತ್ರೆ ಮತ್ತು ಏನು ಕಲ್ಕಟ್ಟಡ ಇದೆ, ಅಲ್ಲಿಂದ 15 ಎಕರೆ ಮಹಿಳಾ ಯೂನಿವರ್ಸಿಟಿಗೆ ವರ್ಗಾವಣೆ ಆಗಿತ್ತು, 15 ಎಕರೆ. ನಾವು 3 ಜನ ಪಾರ್ಟಿ ಮಾಡಿ ಇಷ್ಟೋ ಎಕರೆಗಳನ್ನ ತೆರವುಗೊಳಿಸ್ಬೇಕು ಅಂತೇಳಿ ನಾವು ಹೈಕೋರ್ಟ್ಗೆ ಹೋಗಿದ್ವಿ. ಆದರೆ ಹೈಕೋರ್ಟು ತಮಿಳು ಕಾಲೋನಿಗೆ ಮಾತ್ರ ತೆರವುಗೊಳಿಸ್ಬೇಕು ಅಂತೇಳಿ ಆದೇಶ ಮಾಡಿದ್ರು. ಫಸ್ಟು ತಮಿಳು ಕಾಲೋನಿ ತೆರವುಗೊಳಿಸಿ ಆಮೇಲೆ ಬಾಕಿದು ಅಂತೇಳಿ ಆದೇಶ ಮಾಡಿದ್ಮೇಲೆ ನಾವು ನ್ಯಾಯಾಂಗ ನಿಂದನೆಯನ್ನು ಪ್ರಕರಣವನ್ನು ದಾಖಲು ಮಾಡಿದ್ವಿ. ಪುನಃ 2019-2015ರಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ವಿಕಾಸಸೌಧದಲ್ಲಿ ಸಭೆ ಮಾಡಿ ಆಸ್ಪತ್ರೆ ವಿಚಾರದಲ್ಲಿ 50 ಎಕರೆ ಜಾಗ ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಿಗೆ ಬೇಕು. ಯಾಕೆಂತೇಳಿದ್ರೆ 150 ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಲ್ಲಿ ಸೇರ್ತಾರೆ ಶಿಕ್ಷಣಕ್ಕೆ. ಹೀಗಾಗಿ ಇಷ್ಟು 50 ಎಕರೆ ಬೇಕು ಅಂತೇಳಿ ಒಟ್ಟು 13 ಅಪಘಾತ ತುರ್ತು ಚಿಕಿತ್ಸಾ ಘಟಕ, 500 ಹಾಸಿಗೆ ಸಾಮರ್ಥ್ಯವುಳ್ಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನರ್ಸಿಂಗ್ ಕಾಲೇಜು ಕಟ್ಟಡ, ಶುಶ್ರೂಷಕರ ವಸತಿ ಗೃಹಗಳು, ಗ್ರೂಪ್ ಡಿ ವಸತಿ ಗೃಹಗಳು, ಕೇಂದ್ರ ಗ್ರಂಥಾಲಯ ಸಂಕೀರ್ಣ, ಉಪನ್ಯಾಸಕ ಕೊಠಡಿ ಸಂಕೀರ್ಣ, 6 ಮೇಜರ್ ಶಸ್ತ್ರಚಿಕಿತ್ಸಾ ಕೊಠಡಿಗಳನ್ನೊಂಡ ಸರ್ಜರಿ ಬ್ಲಾಕು, PG ವಿದ್ಯಾರ್ಥಿ ನಿಲಯ, ಬಡ ರೋಗಿಗಳಿಗಾಗಿ ಧರ್ಮಶಾಲಾ ಕಟ್ಟಡ, ಹೆಚ್ಚುವರಿ 50 ವಿದ್ಯಾರ್ಥಿಗಳಿಗೆ ಬಾಲಕ ಬಾಲಕಿಯರ ವಸತಿ ಗೃಹಗಳು, ಗೃಹ ವೈದ್ಯ ವಿದ್ಯಾರ್ಥಿಗಳ ವಸತಿ ನಿಲಯ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗಕ್ಕೆ ಹೆಚ್ಚುವರಿ ಕಟ್ಟಡ ಅಂಥೇಳಿ ರೆಗ್ಯುಲೇಷನ್ ಮಾಡಿ ಇದನ್ನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಸರ್ಕಾರ. ಯಾವುದು ನಾವು ರಿಟ್ ಪಿಟಿಷನ್ ಹಾಕಿದಾಗ ಅದಕ್ಕೆ ಇವರು ಕೂಡ ಇಂಗ್ಲೀಷ್ನಲ್ಲಿ ಅಫಿಡವಿಟ್ ಸಲ್ಲಿಸಿದ್ದಾರೆ, ಇಷ್ಟೋ ಜಾಗ ಬೇಕು ಅಂತೇಳಿ. ಸರ್ಕಾರನೂ ಕೂಡ ಇಷ್ಟು ನಾವು ಸೌಕರ್ಯ ಕಲ್ಪಿಸಬೇಕಾಗಿರೋದ್ರಿಂದ ಇಷ್ಟು ಎಲ್ಲ ಜಮೀನು ನಮ್ಗೆ ಅವಶ್ಯಕತೆ ಇರೋದು ಎಲ್ಲವನ್ನು ತೆರವುಗೊಳಿಸಿ ಅಂತೇಳಿ ಕೊಟ್ಟರು. ಕೊಟ್ಟ ಮೇಲೆ ಈಗ ಸೆಪ್ಟೆಂಬರ್ 7, 2015ರಲ್ಲಿ ಆದೇಶ ಆಯಿತು. ಅನಂತರ ಮತ್ತು ಅಲ್ಲಿ
ನಾವು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಿದ ನಂತರ ಸರ್ಕಾರನೂ ಕೂಡ ಇವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಜಿಲ್ಲಾಧಿಕಾರಿಗೆ ತೆರವುಗೊಳಿಸಲಿಕ್ಕೆ ಎಲ್ಲ ಕ್ರಮನ ಜರುಗಿಸಬೇಕು. ಅವರಿಗೆ ಏನು ಚಿಕ್ಕಮಂಡ್ಯದ ಕೆರೆಯಲ್ಲಿ 576 ಮನೆಗಳನ್ನ 35 ಕೋಟಿ ವೆಚ್ಚದಲ್ಲಿ ಏನು ಕಟ್ಕೊಟ್ಟಿದ್ದಾರೆ ಅದನ್ನು ಅವ್ರನ್ನ ಅಲ್ಲಿಗೆ ಸ್ಥಳಾಂತರ ಮಾಡಿ ಅಂತೇಳಿ ಆದೇಶ ಮಾಡಿದ್ರು. ಮಾಡಿದ ನಂತರ ಇವರು ಕೋರ್ಟ್ಗೆ ಪಿಡಿಯೋಟನ್ನ ಸಲ್ಲಿಸಿ ನಮಗೆ 1.5 ವರ್ಷ ಕಾಲಾವಕಾಶಕ್ಕೆ ಕೊಡಬೇಕು, ನಾವು ಅವ್ರನ್ನ ಸ್ಥಳಾಂತರ ಮಾಡ್ತೀವಿ ಅಂತೇಳಿ ಇಲ್ಲಿವರೆಗೂ ವಿಳಂಬ ಮಾಡ್ಕೊಂಡು ಬಂದರು. ಈಗ ಅಲ್ಲಿ ಏನು 12/3/2019 ಒಟ್ಟು 30 ಕೋಟಿ ರೂಪಾಯಿ ಟ್ರಾಮಾ ಕೇರ್ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಹಣ ಬಿಡುಗಡೆಯಾಗಿದೆ. 2019 10 ಕೋಟಿ ಹಣ ಅವತ್ತಿಂದ ಕೂಡ ಇಲ್ಲಿವರೆಗಿದೆ. ಇದಕ್ಕೆ ಜಾಗ ಇಲ್ಲ ಅಂಥೇಳಿ ಮಾದರಿ ಮಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲು ಕಾಮಗಾರಿಯಾಗಿ ಉಪಕರಣಗಳ ಖರೀದಿಗಾಗಿ ಸರ್ಕಾರದ ಆದೇಶ ಸಂಖ್ಯೆ 28/2/2019 30 ಕೋಟಿಗಳಿಗೆ ಅನುಮೋದನೆ ನೋಡಿ ಸಿವಿಲ್ ಕಾಮಗಾರಿಗಳಿಗಾಗಿ ರೂ 10 ಕೋಟಿಗಳನ್ನು ಸರ್ಕಾರವು ಬಿಡುಗಡೆ ಮಾಡಲಾಗಿರುತ್ತದೆ. ಸದರಿ ಮೊತ್ತವು ಮಿಮ್ಸ್ ಸಂಸ್ಥೆಯ ಖಾತೆಯಲ್ಲಿಯೇ ಬಾಕಿ ಇರುತ್ತದೆ. ಆದರೆ ಮಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಜಾಗದ ಕೊರತೆಯಿಂದಾಗಿ ಸಿವಿಲ್ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯವಾಗಿರುವುದಿಲ್ಲ. ಹಿಂಬರ ಕೊಟ್ಟರು, ದುಡ್ಡು ಅಲ್ಲೇ ಇದೆ. ಮತ್ತು ಖಾಲಿ ಜಾಗ ಇದ್ದರೂ ಕೂಡ ಸರ್ವೆ ನಂಬರ್ ಅದು ಸರ್ವೆ ನಂಬರ್ 18/1ರಲ್ಲಿ 1 ಎಕರೆ 33 ಕುಂಟೆ, 18/2ರಲ್ಲಿ 13 ಕುಂಟೆ, 21/3ರಲ್ಲಿ 1.33 ಕುಂಟೆ, ಜೊತೆಯಲ್ಲಿ 37 ಕುಂಟೆ ಖರಾಬ್ ಲ್ಯಾಂಡು. ಇದನ್ನು ತಮಿಳ್ಕಾಲ್ವರಿಗೆ ಅಂತೇಳಿ 2009ರಲ್ಲಿ IHSTPಗೆ ಅಂತೇಳಿ ಇವರು ಮಂಡ್ಯ ತಹಸೀಲ್ದಾರು ಮತ್ತು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡ್ತಾರೆ. ನಾವು 2009 19/4/2010 ಅದಕ್ಕೆ ನಾವು ತಡೆಯಾಜ್ಞೆನ ತಂದ್ವಿ. ಆ 2 ಎಕರೆ 33 ಗುಂಟೆ ಏನಿದೆ ಅದು ವೇಕೆಂಟ್ ಇವತ್ತು ಕೂಡ ಅಲ್ಲೇ ಇದೆ, ಖಾಲಿ ಇದೆ. ಖಾಲಿ ಇದ್ರೂ ಕೂಡ ಇವರು ಅದನ್ನು ವಶಕ್ಕೆ ಪಡೆದಿಲ್ಲ. ಆಮೇಲೆ ಇದನ್ನು ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಏನು ಮಂಜೂರು ಮಾಡಿದರು ಕಾನೂನುಬಾಹಿರವಾಗಿ, ನಾವು ಹೈಕೋರ್ಟ್ಗೆ ಹಾಕಿದ ತಕ್ಷಣ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ನಾವು ಹಿಂಪಡೆದಿದ್ದೀವಿ ನಮ್ಮ ಆದೇಶನ ಅಂತೇಳಿ ಮಂಜೂರು ಮಾಡಿರ್ತಕ್ಕಂಥದ್ದನ್ನು ರದ್ದುಪಡಿಸಿದ್ರು. ಇವತ್ತು ಅದು ಖಾಲಿ ಜಾಗ 2 ಎಕರೆ 33 ಗುಂಟೆ ಇದೆ. ಮತ್ತು ಇದನ್ನು ಹೈಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಿದ್ದಾರೆ, ನಾವು ವಿತ್ಡ್ರಾ ಮಾಡ್ಕೊಂಡಿದ್ದೀವಿ ಅಂಥೇಳಿ. ಒಟ್ಟು ಇಷ್ಟು 78 ಎಕರೆ 15 ಕುಂಟೆ ಇದ್ದರೂ ಕೂಡ ಕಾನೂನುಬಾಹಿರವಾಗಿ ಮಂಡ್ಯ ಜಿಲ್ಲಾಸ್ಪತ್ರೆಗೆ ಮತ್ತು ಸರ್ಕಾರಿ ಕಲ್ಲು ಕಟ್ಟಡ ಏನಿದೆ ಸರ್ಕಾರಿ ಪ್ರೌಢಶಾಲೆ ಅಂತೇಳಿ ಅದಕ್ಕೆ ಭೂಮಿ ಸ್ವಾಧೀನ ಆಗಿರ್ತಕ್ಕಂಥದ್ದನ್ನ ಕಾನೂನುಬಾಹಿರವಾಗಿ ಹಿಂದೆ ತಹಸೀಲ್ದಾರ್ಗಳು ಮಂಜೂರು ಮಾಡಿದ್ದಾರೆ. ಮತ್ತು ನಗರಸಭೆಯವರು ಕೂಡ ಪ್ರಭಾವಶಾಲಿಗಳಿಗೆ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ. ಇಷ್ಟು ಕೂಡ ತೆರವುಗೊಳಿಸಬೇಕು. ಮತ್ತು ಮಂಜೂರಾತಿ ಏನು ಮಾಡಿದ್ದಾರೆ, ರೋಟರಿ ಕ್ಲಬ್ ಇರ್ಬೋದು ಮತ್ತು ಯಾರು ಪ್ರಭಾವಶಾಲಿಗಳಿದ್ದಾರೆ ಅವರೆಲ್ಲ ನಿಮಗೆ ಗೊತ್ತಿದೆ. ಅವರೆಲ್ಲರೂ ಕೂಡ ಏನು ಮಂಜೂರಾತಿ ಮಾಡಿದ್ದಾರೆ ಅವ್ರ ಹೆಸರಿಗೆ ಹೆಂಗೆ ಖಾತೆಗಳು ಬಂತು ನಗರಸಭೆಯಿಂದ, ಇಷ್ಟು ಕೂಡ ದೊಡ್ಡ ಮಟ್ಟದ ತನಿಖೆ ಆಗಬೇಕು. ಇವತ್ತು ಇನ್ನೂ ಈಗ ಇವತ್ತೇನು ಡೆಂಟಲ್ ಕಾಲೇಜ್ಗೆ ಜಾಗ ಇಲ್ಲ, ಡೆಂಟಲ್ ಕಾಲೇಜ್ ಮಾಡ್ಬೋದಿತ್ತು. ಇವತ್ತು ರಾಜಕೀಯವಾಗಿ ಇವರು ಇದನ್ನು ಪ್ರಚಾರ ತಗೊಳ್ತಾ ಇದ್ದಾರೆ. ಟ್ರಾಮಾ ಕೇರ್ ಸೆಂಟ್ರ್ ಮಾಡಲಿಕ್ಕೆ ಜಾಗ ಕೊಟ್ಟರೆ ನಾನು ಅನುದಾನ ಕೊಡ್ತೀನಿ, ಮತ್ತು ಸೂಪರ್ ಸ್ಪೆಷಾಲಿಟಿ ಮಾಡಿದ್ರೆ ನಾವು ಅನುದಾನ ಕೊಡ್ತೀವಿ ಅಂತ. ಆ್ಯಕ್ಚುಲಿ 2019 30 ಕೋಟಿ ಹಣ ಬಿಡುಗಡೆ ಆಗಿದೆ. 10 ಕೋಟಿ ಅವತ್ತಿಂದ ಕೊಳಿತಾ ಇದೆ ಬ್ಯಾಂಕಲ್ಲಿ. ಇವರು ರಾಜಕೀಯ ತಿಕ್ಕಾಟ ಬಿಟ್ಟು ಇವತ್ತು ನಮ್ಮ ಮಾನ್ಯ ಶಾಸಕರು DHO ಆಫೀಸ್ನ ಹೊಡೆದು ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಯಾಕೆ ಜಾಗ ಇಲ್ವಾ ಇಲ್ಲಿ? ರೋಟ್ರಿ ಕ್ಲಬ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಖಾಸಗಿಯವರು ಇದ್ದಾರೆ. ಅವ್ರಿಗೆ ಮಾಡಿರ್ತಕ್ಕಂಥದ್ದು ಮಂಜೂರಾತಿನೇ ಕಾನೂನು ಬಾಹಿರ. ಇದ್ರ ಬಗ್ಗೆ ನಾವು 2010ರಿಂದ ನಾವು ಮನವಿಗಳನ್ನ ಸರ್ಕಾರಕ್ಕೆ, ಸಚಿವರುಗಳಿಗೆ ಎಲ್ಲರಿಗೂ ಕೊಟ್ಕೊಂಡು ಬಂದಿದ್ದೀವಿ. ಸಚಿವರುಗಳು ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಇದನ್ನು ತೆರವುಗೊಳಿಸ್ತೀವಿ, ಇದು ನಮ್ಮ ಜಾಗ ಅವಶ್ಯಕತೆ ಇದೆ ಅಂತ ಸದನದಲ್ಲೂ ಕೂಡ ಹೇಳಿದ್ದಾರೆ. ನಾವು ಭರವಸೆ ಸಮಿತಿಗೂ ಕೂಡ ನಾವು ದೂರನ್ನು ಕೊಟ್ಟಿದ್ದೀವಿ. ಸಚಿವರುಗಳ ವಿರುದ್ಧ ಇವರು ಭರವಸೆಯನ್ನು ಕೊಟ್ಟಿದ್ರು, ತೆರವುಗೊಳಿಸಿಲ್ಲ ಅಂಥೇಳಿ. ಇಲ್ಲಿ ರಾಜ್ಯ ಹೈಕೋರ್ಟು ಮುಖ್ಯ ನ್ಯಾಯಮೂರ್ತಿಗಳ ವಿಭಾಗೀಯ ಪೀಠ ತೆರವುಗೊಳಿಸಬೇಕು ಅಂತ ಆದೇಶ ನೀಡಿರ್ತಕ್ಕಂಥದ್ದು. ಇಲ್ಲಿ ಕೆಲವರು ಹೋಗಿ ಒಂದು 150 ಜನ 3 ತಂಡದಲ್ಲಿ ಹೋಗಿ ಹೈಕೋರ್ಟು ಏನು ಆದೇಶ ಮಾಡಿತ್ತು ಚೀಫ್ ಜಸ್ಟಿಸು ಅದನ್ನು ಮರೆಮಾಚಿ ಇವರು ನಮ್ಮನ್ನು ತೆರವುಗೊಳಿಸ್ತಾ ಇದ್ದಾರೆ ಅಂತೇಳಿ ಸಿಂಗಲ್ ಬೆಂಚಲ್ಲಿ, ಈಗ DC ಆದೇಶ ಮಾಡಿರೋದನ್ನ ತಹಸೀಲ್ದಾರ್ ತಡೆಯಜ್ಞೆ ಕೊಡ್ಲಿಕ್ಕೆ ಬರೋಲ್ಲ. ಇಲ್ಲೇನು ಮಾಡಿದರೆ ಮರೆಮಾಚಿದ್ದಾರೆ ಇವರು. ಮರೆಮಾಚಿ ಹೈಕೋರ್ಟು ಚೀಫ್ ಜಸ್ಟಿಸ್ ಮಾಡಿರುವಂಥ ಆದೇಶನ ಮರೆಮಾಚಿ ಸ್ಟೇ ತಂದಿದ್ದಾರೆ. ಫೆಬ್ರವರಿ 3 ಅವತ್ತು ನ್ಯಾಯಾಲಯಕ್ಕೆ ಇದು ಬರ್ತಾ ಇದೆ. ಫೆಬ್ರವರಿ 3ನೇ ತಾರೀಕು ಅವರು ತಮಿಳ್ ಕಾನೂನಿಯರು ತಂದಿರತಕ್ಕಂಥ ಸ್ಟೇ ಅದು ವೆಕೆಟ್ ಆಗುತ್ತೆ. ಇವರು ಈಗ ಇರ್ತಕ್ಕಂಥ ಖಾಲಿ ಜಾಗ ಏನಿದೆ ಅದೆಲ್ಲವೂ ಕೂಡ
ತೆರವುಗೊಳಿಸ್ತಾ ಈ ಖಾಲಿ ಜಾಗದಲ್ಲಿ ಇವರು ಈಗಲೇ ಹೊಸಕ್ಕೆ ಜಿಲ್ಲಾಡಳಿತ ಪಡಿಬೇಕು. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ನಿರ್ದೇಶಕರು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಇವರೆಲ್ಲರೂ ಕೂಡ ಇದರಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಮಾಂಡವ್ಯಾಸ್ ಕಾಲೇಜ್ ಏನಿದೆ ಇವತ್ತು ಅದು ಹೈಸ್ಕೂಲ್ಗೆ ಸೇರ್ತುವಂಥದ್ದು. ಹೈಸ್ಕೂಲು ಪ್ಲೇ ಗ್ರೌಂಡ್ ಏನು ಮುಂದೆ ಇದೆ ಗ್ರೌಂಡು ಆಟದ್ದು, ಅಷ್ಟು ಕೂಡ ಡಯಟು DD5 ಇವೆಲ್ಲವೂ ಕೂಡ ಮೆಡಿಕಲ್ ಕಾಲೇಜಿಗೆ ಜಾಗ ಬರ್ತದೆ. ಮೆಡಿಕಲ್ ಕಾಲೇಜ್ ಅಷ್ಟು ಜಾಗ ಇದೆ. ಇವತ್ತು ಡೆಂಟಲ್ ಕಾಲೇಜು, ನರ್ಸಿಂಗ್ ಕಾಲೇಜು ಅಥವಾ ಬೇರೆ ಏನು ಇವತ್ತು 13 ಇವರು ಹೈಕೋರ್ಟ್ ಕೊಟ್ಟಿದ್ದಾರೆ ಇಷ್ಟಕ್ಕೆ ಜಾಗ ಬೇಕು ಅಂತೇಳಿ. ಅಷ್ಟು ಜಾಗ ಇದೆ. ಇವತ್ತು ಮೆಡಿಕಲ್ ಕಾಲೇಜ್ ಇರುವಂಥದ್ದು 25 ಎಕರೆ, ಇವರು 26 ಎಕರೆ ಅಂತ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ 25 ಎಕರೆ ಇದ್ದರೆ ಮೆಡಿಕಲ್ ಕಾಲೇಜ್ಗೆ ಅನುಮತಿ ಅಂತಿತ್ತು. ಆದ್ದರಿಂದ 25 ಎಕರೆ ಅಂತೇಳಿ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಮೋಸ್ಟ್ಲಿ ಸರಿಯಾಗಿ ಬಂದಿರಲ್ಲ. ಇಷ್ಟು ಎಕರೆ ಈಗ ನಾನು ಈಗಾಗಲೇ ಇವತ್ತು ಜಿಲ್ಲಾಧಿಕಾರಿಗಳಿಗೆ HD ಕುಮಾರಸ್ವಾಮಿ ಅವರಿಗೆ ಮತ್ತು N ಚೆಲುವಸ್ವಾಮಿ ಅವರಿಗೆ ಕಚೇರಿಯಲ್ಲಿ ಸಲ್ಲಿಸಿದ್ದೀನಿ ಈ ಮನವಿಯನ್ನು. ಇದನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಬೇಕು. ಚೆಲುವರಾಯ ಸ್ವಾಮಿ ಅವರು ಈಗ ಈ ಮಂಡ್ಯ ಜಿಲ್ಲೆಗೆ 2 ಸ್ವಾಮಿಗಳಿದ್ದಾರೆ. ಕೇಂದ್ರಕ್ಕೊಬ್ಬರು ಸ್ವಾಮಿ ಇದ್ದಾರೆ, ರಾಜ್ಯಕ್ಕೊಬ್ಬರು ಸ್ವಾಮಿ ಇದ್ದಾರೆ. ಆದರೆ ವರ ಏನು ದಕ್ತಾ ಇಲ್ಲ ಇಲ್ಲಿ, ಯಾತಕ್ಕೂ ತಥಾಸ್ತು ಅಂತಲ್ಲ. ಇಬ್ಬರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ 1,02,000 ಎಕರೆ ಅರಣ್ಯ ಇದೆ, ಗೋಮಾಳಗಳು ಬೇಕಾದಷ್ಟಿದೆ. ಇವರೆಲ್ಲ ಭೂ ಕಬಳಿಕೆ ಮಾಡಿಬಿಟ್ಟು ಜಾಗ ಇಲ್ಲ ಅಂತ ಹೇಳಿದ್ರೆ ಜಾಗನ ನಾವು ಹುಡುಕೊಡ್ತೀವಿ. ನಮ್ಮ ಹತ್ರ ಇದೆ ದಾಖಲೆಗಳು. ಇವ್ರು ಎಲ್ಲಿ ಕೈಗಾರಿಕೆ ಮಾಡ್ತಾರೆ, ಎಲ್ಲಿ ಖಾಲಿ ಇದೆ, ಅವೆಲ್ಲ ಜಾಗಗಳನ್ನ ನಾವು ಕೊಡಲಿಕ್ಕೆ ಸಿದ್ಧ ಇದ್ದೀವಿ. ಇವ್ರು ಎಲ್ಲೂ ಇಲ್ದಾನೆ ಜಾಗ ಕೊಟ್ರೆ ಅಂತೇಳಿ ಬರೀ ಪತ್ರಿಕೆ TV-ಗಳಲ್ಲಿ ಅಷ್ಟೇ ಹೇಳ್ಕೊಂಡು ಒಬ್ರಿಗೊಬ್ರು ಕಾಲು ಹಿಡಿದು ಹೇಳ್ಕೊಂಡು ಇವತ್ತು ಈ ಜಿಲ್ಲೆನ ದುಸ್ಥಿತಿಗೆ ತರ್ತಾ ಇದ್ದಾರೆ. ಹಿಂದುಳಿದ ಜಿಲ್ಲೆಗಳಿಂದ ಚಾಮರಾಜನಗರ ಬೇರೆ ಜಿಲ್ಲೆಗಳು ಇವತ್ತು ಶ್ರೀಮಂತ ಜಿಲ್ಲೆ ಆಗ್ತದೆ. ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು ಅಂತಕ್ಕಂಥದ್ದು ಇವತ್ತು ಬಡ ಜಿಲ್ಲೆಗೆ ಇವತ್ತು ಕಳೀತಕ್ಕಂಥ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ. ಕೇಂದ್ರ ರಾಜ್ಯ ಇಬ್ಬರು ಸಚಿವರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಂತ. ಅವ್ರು ಖಾಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿದೆ ಅಂತೇಳಿ ಹುಡುಕಿ ಕೊಡ್ತೀವಿ ಸರ್ಕಾರಿ ಜಾಗನ. ಇವತ್ತು ಎಷ್ಟೋ ಜನ ಭೂ ಕಬಳಿಕೆ ಮಾಡಿದ್ದಾರೆ, ಎಲ್ಲೆಲ್ಲಿ ಜಾಗ ಇದೆ. ಇವತ್ತು ಬೇಬಿ ಬೆಟ್ಟ ಸರ್ವೆ ನಂಬರ್ 1 ಮಹಾರಾಜರಿಗೆ ಸೇರಿರ್ಬೋದು. ಇವತ್ತು 1487 ಎಕರೆ ಇದೆ. ಇವತ್ತು 1200 ಎಕರೆ ಅಲ್ಲೇ ಸಿಗುತ್ತೆ ನಿಮಗೆ. ಮೈಸೂರು ಮಹಾರಾಜರಿಗೆ ಓಲೈಸಿ ಅವ್ರಿಗೆ ತಿಂಗಳು ಅವ್ರ ಹೆಸರು ಖಾತೆ ಆದರೂ ಅದನ್ನು ಗುತ್ತಿಗೆ ತಗೊಳ್ಳಿ. ಇವರು KRS ಮುಂದೆನೇ ಇದೆ 1487 ಎಕರೆ. ಎಲ್ಲಿ ಬೇಕು ಈ ಖಾಲಿ ಜಾಗ? ಇವರು ಆಸ್ಪತ್ರೆಗೆ ಮತ್ತು ಕಲ್ಲು ಕಟ್ಟಡಕ್ಕೆ ಮೊದಲು ಸರ್ವೆ ಮಾಡಿ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಅಥವಾ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿ ಇಲ್ಲೇನು ನಾವು ದಾಖಲೆಗಳನ್ನ ಕೊಟ್ಟಿದ್ದೀವಿ ಆ ದಾಖಲೆಗಳ ಪ್ರಕಾರ 3 ಗೆಜೆಟ್ ನೋಟಿಫಿಕೇಷನ್ ಏನಿದೆ 78 ಎಕರೆ 15 ಕುಂಟೆ ಇಲ್ಲಿ ಹೆಂಗೆ ಇವರು ಮಂಜೂರು ಮಾಡಿಸ್ಕೊಂಡ್ರು ಪ್ರಭಾವಶಾಲಿಗಳು, ಹೇಗೆ ಅವರ ಹೆಸರು ಖಾತೆಗಳು ಹೋಯ್ತು, ಮಂಜೂರು ಮಾಡಿದವ್ರ ಮೇಲೆ ಖಾತೆ ಮಾಡಿದವ್ರ ಮೇಲೆ ಕ್ರಿಮಿನಲ್ ಕೇಸ್ನ ದಾಖಲು ಮಾಡಬೇಕು. ಮತ್ತು ಅಲ್ಲಿರ್ತಕ್ಕಂಥ ತಮಿಳ್ ಕಾಲೋನಿ ಅದು ಫೆಬ್ರವರಿ 3ನೇ ತಾರೀಕು ಬರ್ತದೆ. ಫೆಬ್ರವರಿ 3ನೇ ತಾರೀಕು ಅದು ಸ್ಟೇ ಏನಿದೆ ಅದು ತೆರವುಗೊಳಿಸ್ತಾರೆ. ಅದು ಅವ್ರು ಹೋಗಲೇಬೇಕು. ಯಾಕೆಂತ ಹೇಳಿದ್ರೆ ಸುಮ್ಮನೆ ಅವರು ವಿಳಂಬ ಮಾಡ್ತಕ್ಕಂಥದ್ದು ಇಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಸರಿ ಇರಲ್ಲ. ಅವ್ರು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಚಾಲೆಂಜ್ ಮಾಡ್ಬೋದಿತ್ತು. ಆರ್ಡರ್ ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ 7, 2015ರಲ್ಲಿ. ಇವ್ರು 1 ವರ್ಷ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರೆ ಅಲ್ಲಿ ಏನಾಯ್ತಿತ್ತೋ ಬಿಡ್ತಿದ್ದೋ ಗೊತ್ತಿಲ್ಲ. ಇವರು ಹೈಕೋರ್ಟ್ನಲ್ಲಿ ನಾವೇನು ಸೆಪ್ಟೆಂಬರ್ 7, 2015ರಲ್ಲಿ ಆದೇಶ ಆಗಿತ್ತು, ಇದನ್ನು ಮರೆಮಾಚಿದ್ದಾರೆ ಲಾಯರು. ಮರೆಮಾಚಿ ಏನು ಮಾಡಿದ್ದಾರೆ, ಇವರು ನಮ್ಮನ್ನ ತೆರವುಗೊಳಿಸ್ತಾ ಇದ್ದಾರೆ ಅಂತೇಳಿ ಇವರು ಒಂದು ಸಭಾ ಮೀಟಿಂಗ್ ಕರೆದಿದ್ರು ತೆರವುಗೊಳಿಸ್ಲಿಕ್ಕೆ. ಎಲ್ರಿಗೂ ನೋಟಿಸ್ ಜಾರಿ ಮಾಡಿದರು. ಅದನ್ನು ಕೊಟ್ಟು ಮೆಲ್ಲಗೆ ಸ್ಟೇ ತಂದಿದ್ದಾರೆ ಅಷ್ಟೇ. PL ಆಗ್ತವ್ರು ನಾವು ತೆರವುಗೊಳಿಸೋದು ಆದೇಶದದ್ದು ನಮ್ಮದೇ. ಈಗ ಎಲ್ಲವನ್ನು ತಂದಾಗಿದೆ. ಅವರು ನೆಕ್ಸ್ಟ್ ತಡೆಯಾಜ್ಞೆ ತಂದಾಗ ನಮಗೆ ಗೊತ್ತಿಲ್ಲ, ಅವ್ರು ನಮಗೆ ನೋಟಿಸ್ ಕೊಟ್ಟಿಲ್ಲ. ಅವ್ರೇನು ಮಾಡಿದ್ದಾರೆ, ಸರ್ಕಾರನ DC ಪಾರ್ಟಿ ಮಾಡಿ ಹೋಗಿದ್ದಾರೆ ಅಷ್ಟೇ. ಬೋರ್ಡ್ನ ಪಾರ್ಟಿ ಮಾಡ್ಕೊಂಡಿದ್ದಾರೆ, ನಗರಸಭೆ ಕಮಿಷನರು ಪಾರ್ಟಿ ಮಾಡಿದ್ದಾರೆ, ಇನ್ನಾನು ಪಾರ್ಟಿ ಮಾಡಿಲ್ಲ. ಅವರು ಬುದ್ಧಿವಂತಿಕೆ ಅವ್ರು ವಕೀಲರು ಉಪಯೋಗಿಸಿದ್ದಾರೆ. ಇದಕ್ಕೆ ಸ್ಟೇ ಹೆಂಗೆ ತರಬೇಕು ಅಂತೇಳಿ ಅಷ್ಟಕ್ಕೆ ಉಪಯೋಗಿಸಿದ್ದಾರೆ. ಬಟ್ ಕೋರ್ಟ್ನ ದಿಕ್ಕು ತಪ್ಪಿಸಿದ್ದಾರೆ. ಇಲ್ಲಿ 4 ಜನ ಚೀಫ್ ಜಸ್ಟಿಸ್ ಏನು ಈ ಕೇಸ್ ನಡೆಸಿದ್ರು ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. KR ಸಿಂಗ್ ಆಗ್ಬೋದು, ನಾಗರತ್ನಮ್ಮ ಆಗ್ಬೋದು, ಇನ್ನೂ 2 ಜಡ್ಜ್ಗಳು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದವರು ಈ ಕೇಸ್ ನಡೆಸಿದ್ದು. ಆಯಿತಾ? ಆ ದೃಷ್ಟಿನಲ್ಲಿ ನಮಗೆ ಫೆಬ್ರವರಿ 3ನೇ ತಾರೀಕು ಏನಿದೆ ನಾವು ವಕೀಲರ ಜೊತೆ ಸಂಪರ್ಕದಲ್ಲಿದ್ದೀವಿ. ಈಗ ನಗರಸಭೆ ವಕೀಲರು ಅವ್ರಿಗೂ ಕೂಡ ಪ್ರೆಸರ್ ಮಾಡ್ತಾಯಿದ್ದೀವಿ. ಕೊಳಚೆ ನಿರ್ಮೂಲನಾ ಮಂಡಳಿ ಅವ್ರ ವಕೀಲರು ಕೂಡ ಪ್ರೆಸರ್ ಮಾಡ್ತಾಯಿದ್ದೀವಿ. ಈಗ ವೈದ್ಯಕೀಯ MIMS ನಿರ್ದೇಶಕರು ಕೂಡ ಹೈಕೋರ್ಟಲ್ಲಿ ಅವರು ಕೂಡ ರಿಟ್ ಹಾಕಿದ್ದಾರೆ. ಇದರ ಮಧ್ಯೆ ಇದಕ್ಕೆ ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ. ಈಗ ನಾನು ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ
ರಾಜಕಾರಣಿಗಳದು, ಅಧಿಕಾರಿಗಳದು, ಇಂಥವ್ರು ಅಂತ ಹೇಳಿ ಅಲ್ಲ ಎಲ್ಲರೂ ಟೋಟಲಿ ಎಲ್ಲ ಪಕ್ಷದವ್ರು ಇದ್ದಾರೆ ಇಲ್ಲಿ. ಈಗ ಸಚಿವರು MLA ಅವ್ರದ್ದು ಇಚ್ಛಾಶಕ್ತಿ ಕಡಿಮೆ ಇದೆಯಾ, ತೋರಿಸ್ತಾ ಇಲ್ವಾ ಅಂತ. ಇಚ್ಛಾಶಕ್ತಿ ಮೊದಲು ಇತ್ತು, ಈಗಿಲ್ಲ. ಇಚ್ಛಾಶಕ್ತಿ ಮೊದಲಿತ್ತು, ಮೊದಲು ಅವರೆಲ್ಲ ಬೆಂಬಲಿಸಿದ್ರು. ಈಗ ಅವ್ರಿಗೆ ಅದು ಹೋಗಿದೆ. ಈಗ ಅವರು ರಾಜಕೀಯ ಜಂಜಾಟಕ್ಕೆ ಇದನ್ನು ಪಾಪದ ಕೂಸು ಮಾಡ್ತಾ ಇದ್ದಾರೆ. ನನಗೆ ಇನ್ನೊಂದು ಸ್ಟೇಟ್ ಅಂತಿರೋದು ತಮಿಳು ಕಾಲೇಜ್ ಮಾತ್ರ 150 ಜನ ಮಾತ್ರ. ಅದರಲ್ಲಿ ಹಾಂ, ಇನ್ನು ಉಳಿಕೆಯವರು ಈಗ ಅಲ್ಲಿ ಮಿರಾಸಿಲಿ ಅವರು ಟ್ರಸ್ಟ್ ಇದೆ, ಮತ್ತೆ HJRM ಇದೆ, ರೋಡ್ ಡಯಟ್ ಇದೆ, ಅವರೆಲ್ಲ ಏನ್ ಮಾಡಿದ್ದಾರೆ? ಅದನ್ನೇ ನಾನು ಇವತ್ತು ಕಂಪ್ಲೇಂಟ್ ಮಾಡಿರೋದು. ಸ್ಟೇ ಬಂದಿಲ್ಲ ಅಂತಂದ್ರೆ ತೆರವುಗೊಳಿಸ್ಬೋದಲ್ಲ ಅದನ್ನ ಅವರು ಮಾಡಿಸ್ಕೊಳ್ಳೋದು. ಈಗ ಅವ್ರು ಯಾವಾಗ ಹೋಗ್ತಾರೆ, ಅವ್ರಿಗೆ ನೋಟಿಸ್ ಕೊಟ್ಟಾಗ ಅವ್ರು ಹೋಗ್ತಾರೆ. ಅದಕ್ಕೆ ನೋಟಿಸ್ ಕೊಟ್ಟಿಲ್ಲ ಇವ್ರು ಅಂತಾರೆ. ಯಾರು ಇದು ಜಿಲ್ಲಾಡಳಿತ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಈ ಜಾಗ ಈಗ ಅಲ್ಲಿ ಇರ್ತಕ್ಕಂಥ ಪ್ರಭಾವಶಾಲಿಗಳು ಯಾರು ಅಂತ ನಿಮಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಕಾನೂನು ಮುಂದೆ ಯಾರು ದೊಡ್ಡವರು ಈಗ ಸ್ಟೇ 150 ಜನ ಸ್ಟೇ ಬಂದಿರೋದನ್ನ ವೆಕೆಟ್ ಮಾಡಿಸ್ತೀವಿ ಅಂತ ಅಂದ್ಮೇಲೆ ಕಾನೂನು ಮುಂಚೆ ದೊಡ್ಡವರು ಯಾರಿಲ್ಲ ತಾನೇ. ಜಿಲ್ಲಾಡಳಿತ ಯಾಕೆ ಕೊಟ್ಟಿಲ್ಲ ಅವ್ರಿಗೆ ಸ್ಟೇ ಕೊಟ್ಟಿಲ್ಲ ಅಂತ ನೋಟಿಸ್ ಯಾಕೆ ಕೊಟ್ಟಿಲ್ಲ ಅವ್ರಿಗೆ ತೆರವು ಮಾಡಬೇಕು. ಈಗ ನೋಡುವ, ಈಗ ನಾನು ದೂರು ಕೊಟ್ಟಿದ್ದೀನಲ್ಲ, ಇದ್ರ ಮೇಲೆ ಏನು ಮಾಡ್ತಾರೆ ಅಂತ. ಬಟ್ ನಮಗೆ ಏನು ಅಂತಿದ್ದು ಅಂದರೆ, ತಮಿಳ್ ಕಾಲೋನಿ ನಾವು ಇಷ್ಟು ಹಾಕೊಂಡಿದ್ವಿ, ಎಷ್ಟು ಅಲ್ಲಿ ಏನು 3 ಗೆಜೆಟ್ ನೋಟಿಫಿಕೇಶನ್ ಏನಿತ್ತು ಅಷ್ಟು ಕೂಡ ಖರಾಬ್ ಲ್ಯಾಂಡ್ ಸೇರಿಸಿ ತೆರವುಗೊಳಿಸ್ಬೇಕು ಅನ್ನುವಂಥದ್ದೇ ನಾವು ಹೈಕೋರ್ಟ್ ಪಿಟಿಷನ್ ಹಾಕಿರೋದು. ತಮಿಳ್ ಕಾಲೋನಿದು ತಮ್ಮದು ಆ ಟೈಮಲ್ಲಿ ISSTP ಮನೆ ಕಟ್ತಾರೆ ಅಂತೇಳಿ ಅದಕ್ಕೆ ತಡೆಯಾಜ್ಞೆ ತಂದ್ವಿ. ಅದನ್ನು ಫಸ್ಟು ನಾವು ನಮ್ಮ ವಕೀಲರು ಕೂಡ ವಾದ ಮಾಡಿದ್ರು, ಟೋಟಲಿ ತೆರವುಗೊಳಿಸ್ಬೇಕು, ಇಷ್ಟು ಎಕರೆ ಇದೆ ಅಂತೇಳಿ. ಅವರೇನು 50 ಎಕರೆ ಕೇಳಿದ್ದಾರೆ. ಇಷ್ಟು ಲ್ಯಾಂಡ್ ನಾವು 100 ಎಕರೆಗೆ ಹೋಗಿದ್ದೀವಿ, ಲ್ಯಾಂಡು ಸರ್ವೆ ಮಾಡಿ 100 ಎಕರೆ ಇದೆ ಈ ಲ್ಯಾಂಡು ಖರಾಬೆಲ್ಲ ಸೇರಿ ಅಂತ. ಖಾಲಿ ಇರುವಂಥ ಜಾಗನ ಇವರು ನಾವು ಹೈಕೋರ್ಟಲ್ಲಿ ಆದೇಶ ಮಾಡಿದ್ರು, ಕೋವಿಡ್ ಏನಿತ್ತು 2019-20 ಲಾಕ್ಡೌನ್ ಟೈಮಲ್ಲಿ 5-6 ಎಕರೆ ಇರುವಂಥದ್ದು ಸೀಟ್ಗಳು ಕಟ್ಬಿಟ್ಟಿದ್ದಾರೆ ಲಾಕ್ಡೌನಲ್ಲಿ. ಉಳಿಕೆ ಜಾಗನ ಯಾವುದು ಮಾಂಡವ್ಯ ಕಾಲೇಜ್ ಹೋಗ್ತಾ ರೋಡಲ್ಲಿ ಮುಂದೆ ಖಾಲಿ ಇತ್ತು 5-6 ಎಕರೆ. ನಾವು ಹೇಳಿದ್ವಿ ಅದನ್ನು ಹೊಸಕ್ಕೆ ತಗೊಳ್ಳಿ ಅಂತ. ಸರ್ಕಾರದಿಂದ ಏನು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದು ಮೀಟಿಂಗ್ ಮಾಡಿದರು, ಸಚಿವರುಗಳೆಲ್ಲ ಬಂದಿದ್ದಾರೆ. ರಾಮದಾಸ್ ಬಂದಿದ್ದರು, ಆಮೇಲೆ ಶರಣಬಸಪ್ಪ ಪ್ರಕಾಶ್ ಪಾಟೀಲ್ ಅವ್ರು ಬಂದಿದ್ದರು, ಮತ್ತು ಸ್ವಾಮಿಯವರು ಕೂಡ ಬೆಂಬಲಿಸಿದ್ರು ಪ್ರಾರಂಭದಲ್ಲಿ. ಈಗ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈಗ ಇವರ ಇಬ್ಬರು ಸಚಿವರುಗಳ ರಾಜಕೀಯ ಜಂಜಾಟದಲ್ಲಿ ಇವೆಲ್ಲ ಅಭಿವೃದ್ಧಿಗಳು ತೊಡಕಾಗ್ತಾ ಇದೆ, ಕುಂಠಿತ ಆಗ್ತಾ ಇದೆ. ಈಗ ತಮಿಳು ಕಾಲೇಜು ಫೆಬ್ರವರಿಗೆ ವೆಕೆಟ್ ಮಾಡಿಸ್ತೀವಿ ಅಂತ ಹೇಳಿದ್ರಿ. ಈಗ ಇವ್ರಿಗೆ ನೋಟಿಸ್ ಕೊಟ್ರೆ, ಉಳಿಕೆಯವ್ರು ನೋಟಿಸ್ ಕೊಟ್ರೆ ಅವ್ರು ಮತ್ತೆ ಹೈಕೋರ್ಟ್ ಹೋಗ್ತಾರೆ, ಅವರು ಮತ್ತೆ ಸ್ಟೇ ಹೋಗ್ತಾರೆ. ಅವರು ಸ್ಟೇ ಹೋದ್ರೆ ಮತ್ತೆ ಇನ್ನು ಮುಂದಕ್ಕೆ ಹೋಗಿ ಇನ್ನೂ 5-10 ವರ್ಷ ನಡೀತದೆ. ಈಗ ಡ್ರಾಮಾಕ್ಕೆ ಆಗೋದಿಲ್ಲಿ ನಾನು ಹೇಳಿದ್ದೆ ಮಾಡಿಸಿ ಅಲ್ಲಲ್ಲ ಖಾತೆ ಮಾಡಿದ್ರೆ ತನಿಖೆ ಮಾಡಿಸಿದ್ರಲ್ಲೇ ಅಲ್ಲಲ್ಲ ಟ್ರಾಮಾ ಕೇರ್ ಸೆಂಟ್ರಿಗೆ ಈಗಾಗಲೇ 3 ಎಕರೆ 2 ಎಕರೆ 33 ಗುಂಟೆ ಖಾಲಿ ಇದೆ. ನಾವು ಈಗ ಅದನ್ನೇ ಕೊಟ್ಟಿರೋದು. ಅದನ್ನು ಫಸ್ಟ್ ಸೇವ್ ಮಾಡಿ ಅದರಲ್ಲಿ ಯಾರು ಬಂದು ಕೂತ್ಕೊಬಿಟ್ರೆ ಏನು ಮಾಡೋದು? ಆಯಿತಾ, ಅದಕ್ಕೆ ನಾವು ಪರ್ಮನೆಂಟ್ ಇಂಜೆಕ್ಷನ್ ತಂದಿದ್ದೀವಿ, ಅದಕ್ಕೆ ಯಾರು ಬರಬಾರ್ದು ಅಂತೇಳಿ. 2 ಎಕರೆ 33 ಗುಂಟೆ ಅದು ರೋಟ್ರಿ ಕ್ಲಬ್ಬು ಆ ಕಡೆ ರಸ್ತೆ ಬರುತ್ತಲ್ಲ, ರಸ್ತೆ ಹಿಂದಕ್ಕೆ ಬರುತ್ತೆ, ಅದು ಆ ಹೈಸ್ಕೂಲು ಕಾಂಪೌಂಡ್ಗೆ ಹೊಂದ್ಕೊಂಡಂಗೆ ಅಲ್ಲಿ ಬರುತ್ತೆ. ಬಟ್ ಇವರು ಒಂದು ಕಮಿಟಿ ಮಾಡಿ ಇವತ್ತು ಹೈಸ್ಕೂಲ್ ಜಾಗ ಎಷ್ಟಿದೆ, ಮಹಿಳಾ ಸರ್ಕಾರಿ ಜಾಗ ಅದು 15 ಎಕರೆ ವರ್ಗಾವಣೆ ಮಾಡಿದ್ದಾರೆ, ಅದು ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಜಿಲ್ಲಾ ಆಸ್ಪತ್ರೆ ಜಾಗ ಎಷ್ಟಿದೆ ಫಸ್ಟು ಸರ್ವೆ ಮಾಡಿ, ಈ ಸರ್ವೆ ನಂಬರ್ಗಳಲ್ಲಿ ಎಷ್ಟು ಖರಾಬ್ ಲ್ಯಾಂಡ್ ಇದೆ, ಖರಾಬಲ್ಲಿ ಮತ್ತು ಇದರಲ್ಲಿ ಎಷ್ಟೆಷ್ಟು ಜನ ಬಿಲ್ಡಿಂಗ್ ಕಟ್ಟಿದ್ದಾರೆ, ಇವ್ರಿಗೆ ಹೆಂಗೆ ಮಂಜೂರಾಯಿತು, ಇವ್ರಿಗೆ ಹೆಂಗೆ ನಗರಸಭೆಯವ್ರ ಖಾತೆ ಮಾಡಿದ್ರು, ಆಸ್ಪತ್ರೆ ಜಾಗನ ಸರ್ಕಾರಿ ಕಲ್ಲು ಕಟ್ಟಡೋ ಜಾಗನ, ಇಷ್ಟು ತನಿಖೆ ಆಗಬೇಕು ಮೊದಲು. ಇದಕ್ಕೆ ನನ್ನ ದೃಷ್ಟಿ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರನ್ನ ಯಾರನ್ನಾದ್ರೂ ನೇಮಕ ಮಾಡಿದ್ರೆ ಅದರಲ್ಲಿ ನ್ಯಾಯ ಸಿಗ್ತದೆ. ಅಧಿಕಾರಿಗಳು ಬಿಟ್ಟರೆ ಏನಾಗ್ತದೆ, ಅಧಿಕಾರಿಗಳು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾರೆ. ಅಥವಾ ಇರ್ತಕ್ಕಂಥ ಒಬ್ಬ ರಾಜ್ಯ, ನನ್ನ ದೃಷ್ಟಿನಲ್ಲಿ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು ನೇಮಕ ಮಾಡಿದ್ರು ಆಗಲ್ಲ. ಇದು ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡಿದ್ರೆ ಈ ಪ್ರಕರಣ ಬಯಲು ಬರ್ಬೋದು. ಇಲ್ಲಾಂದರೆ ಇದನ್ನು ಪ್ರಕರಣವನ್ನು CBI ಕೊಡಲಿ, ನಾವು ದಾಖಲೆಗಳು ಒದಗಿಸಿ ಸಿದ್ಧ ಇದ್ದೀವಿ. ಯಾಕೆ ಅಂತೇಳಿದ್ರೆ ಇದು 900 ಕೋಟಿ ಮೇಲೆ ಬೆಲೆ ಬಾಳ್ತಕ್ಕಂಥ ಆಸ್ತಿ ಭೂಕಬಳಿಕೆ ಆಗಿರುವಂಥದ್ದು. 100 ಕೋಟಿ 200 ಕೋಟಿ 300 ಕೋಟಿ ಅಷ್ಟೇ ಅಲ್ಲ, ಅದು 900 ಕೋಟಿ. ಇವತ್ತು ಜಿಲ್ಲಾಸ್ಪತ್ರೆ 25 ಎಕರೆಲ್ಲಿದೆ, ವುಮೆನ್ಸ್ ಕಾಲೇಜು 15 ಎಕರೆ ಅಂತ ಹೇಳ್ತಾರೆ, ಎರಡೂ ಸೇರಿ. ಇವತ್ತು ಅವರೆಲ್ಲ ಸೇರಿ 40-42 ಎಕರೆಲ್ಲಿ ಇರ್ಬೋದು. ಇನ್ನೂ 40 ಎಕರೆಯಲ್ಲೂ ಇದೆ ಜಾಗ. 40 ಎಕರೆ ಕಬಳಿಕೆ ಮಾಡಿದವರು ಯಾರು? ನಾವು ಹಿಂದಿಂದ ಕೂಡ ಬರ್ಕೊಂಡು ಬಂದಿದ್ವಿ. ಈಗ ನಾನು 1000 ಪೇಜಲ್ಲಿ ಇಷ್ಟು ಫಿಲ್ಟ್ರ್ ಮಾಡಿರೋದು 1 ವಾರದಿಂದ. ಇಷ್ಟು ಮಾತ್ರ ಪತ್ರಿಕಾಗೋಷ್ಠಿ ಕೊಡಬೇಕು, ಇಷ್ಟು ದೂರು ಕೊಡಬೇಕು, ಇದು ಪ್ರಾರಂಭ ಆಗಲಿ ಅಂತ. ಅವರು ಹೈಕೋರ್ಟ್ ಈಗ ಸಿಲ್ವರ್ ಜುಬಿಲಿ ಪಾರ್ಕ್ನೂ ಹೈಕೋರ್ಟಲ್ಲಿ ಕೇಸ್ ಆಡ್ತವ್ರೆ, ನಮಗೆ ಬರಬೇಕು ಅಂತ. ಸರಿಯಾದ ವಕೀಲರು ಇಲ್ಲ ನಗರಸಭೆಗೆ. ಸರ್ಕಾರದ ವಕೀಲರುಗಳು ಸರ್ಕಾರದ ಪರ ಇಲ್ಲ, ಭೂಗಳ್ಳರ ಪರ ಇದ್ದಾರೆ. ಸರ್ಕಾರಿ ವಕೀಲರಿಂದನೇ ಇಷ್ಟೆಲ್ಲ ಹಿನ್ನಡೆ ಆಗ್ತಾ ಇರೋದು. ನಾವು ನಾನು ಪೂರ್ಣ ಸಂಪರ್ಕದಲ್ಲಿದ್ದೀನಿ ನಗರಸಭೆ ವಕೀಲರು ಮತ್ತು ಸ್ತಂಭ ಬೋರ್ಡ್ ವಕೀಲರು.
ನಾವು ಕೂಡ ಇಂಪ್ಲೀಡ್ ಆಗಬೇಕು ಅಂದ್ಕೊಂಡ್ವಿ. ನಾವು ಹೋದ್ರೆ ಇನ್ನೂ 3-4 ಇಯರಿಂಗ್ ಮುಂದಕ್ಕೆ ಹೋಗುತ್ತೆ. ಈಗ ಆಲ್ರೆಡಿ ಅವರು ಸ್ಟೇ ಏನು ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಪುನರ್ವಸತಿ ಕಲ್ಪಿಸಿದ್ದೀರಾ, ಫರ್ದರ್ ಲ್ಯಾಂಡ್ ಕೊಟ್ಟಿದ್ದೀರಾ ಅಂಥೇಳಿ ಅದನ್ನು ಕೇಳಿದ್ದಾರೆ. ಅದನ್ನು ಮಾಹಿತಿ ಒದಗಿಸಿ ಅಂತೇಳಿ ನೆಕ್ಸ್ಟು ಟಿಲ್ ಡೇಟ್ ಅಂತ ಕೊಟ್ಟರು. ಇವರು 35-36 ಕೋಟಿ ಹೊತ್ತಲ್ಲೇನೋ ಚಿಕ್ಕಮಂಡ್ಯದ ಕೆಲವು ಕಟ್ಟಿದ್ದಾರೆ. ಕಟ್ಟಿರುವಂಥದ್ದನ್ನ ದಾಖಲೆಗಳನ್ನ ಈಗ ಸಬ್ಮಿಟ್ ಮಾಡಿದ್ದಾರೆ, ಅಬ್ಜೆಕ್ಷನ್ ಮಾಡಿದ್ದಾರೆ. ಕೋರ್ಟ್ಗೆ ಅದು ಕೊಟ್ಟ ತಕ್ಷಣ ಅದು ವ್ಯಾಕೆಟ್ ಆಗುತ್ತೆ. ನೆಕ್ಸ್ಟ್ ಇಯರಿಂಗ್ ಬಂದ ತಕ್ಷಣ ಹೋಗುತ್ತದು. ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸ್ವಾಯತ್ತ ಸಂಸ್ಥೆ, ಅವರು ಒಳ್ಳೆಯ ವಕೀಲರನ್ನ ಇಡಬೇಕು. ಅಲ್ಲಿ ಇಚ್ಛಾಶಕ್ತಿ ಇಲ್ಲ ಆ ನಿರ್ದೇಶಕರಿಗೆ. ಮತ್ತು ಅಲ್ಲಿ ಮತ್ತು ಏನು IME ಅಲ್ಲ, ಇದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದೆ. ಅಲ್ಲಿರೋ ವೈದ್ಯರುಗಳೆಲ್ಲ ಒತ್ತುವರಿ ಮಾಡಿ ಮಜಾ ಮಾಡ್ತಾರೆ. ಮೊದಲು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಾವು ಫಸ್ಟ್ ಅದು ತಿರುಗಿಸ್ಬೇಕು. ಅವರೇ ಸೇರಿಬಿಟ್ಟಿದ್ದಾರೆ. ನೋಟಿಸ್ ಕೊಡಿ ಅಂತಾರೆ ಅವರು. ಅವ್ರ ಹೆಸರಿಗೆ ಹೆಂಗೆ ಖಾತೆ ಬತ್ತು? ನೀವು ಮಂಡ್ಯ DHO ಆಫೀಸಲ್ಲಿ ಜಿಲ್ಲಾ ವೈದ್ಯಕೀಯ ಇದು ವೈದ್ಯರ ಸಂಘ ಅಂತೇಳಿ ಒಂದು ಬಿಲ್ಡಿಂಗೇ ಕಟ್ಬಿಟ್ಟಿದ್ದಾರೆ, ಅನುಮತಿನೇ ಇಲ್ಲ. ನೋಡಿದ್ದೀರಾ ನೀವು? ಇವತ್ತು ನಾವುಗಳು ತೆಗೆದ್ಮೇಲೆ ಮಂಡ್ಯ ಯೂನಿವರ್ಸಿಟಿ ಒಂದು ಯೂನಿವರ್ಸಿಟಿ ಆಯಿತು. ಮಂಡ್ಯ ಯೂನಿವರ್ಸಿಟಿ ಜಾಗನೇ ಇರಲಿಲ್ಲ, ಅದನ್ನು ತೆಗೆದವ್ರು ನಾವು. ಡಾಕ್ಯುಮೆಂಟ್ಸ್ ಇಲ್ಲ ಅಂತ DC ಬರೆದಿದ್ರು. ನಾವು 4 ದಿವಸ ದಂಡೆ ಕೂತದ್ದು ಗೌರ್ಮೆಂಟ್ ಕಾಲೇಜ್ ಮುಂದೆ ರಸ್ತೆ ತಡೆ ಮಾಡಿದ್ವಿ. ಮಂಡ್ಯ ಬಂದು ಕರೆ ಕೊಟ್ವಿ, ಇವೆಲ್ಲ ಸೇರಿಸಿ ದೊಡ್ಡ ಮಟ್ಟದ ಚಳುವಳಿ ಮಾಡಿದ್ವಿ. 25 ಎಕರೆ ಬ್ಯಾರರ್ಸಲ್ಲಿ ಇದ್ದದ್ದು ಮಂಡ್ಯ ಯೂನಿವರ್ಸಿಟಿದು. 25 ಎಕರೆ ಬ್ಯಾರರ್ಸನ್ನ ರದ್ದುಪಡಿಸಿದ್ವಿ. ಎಲ್ಲಿ ಎಷ್ಟೇ ತರಲಿಲ್ಲ. ಕೆಲವರೆಲ್ಲ ಹೈಕೋರ್ಟಲ್ಲಿ ಆದೇಶ ಮಾಡ್ಕೊಬಂದರು ಅವ್ರ ಪರವಾಗಿ, ಆದರೂ ಅವ್ರಿಗೆ ಜಾಗ ಸಿಗಲಿಲ್ಲ. ಹೈಕೋರ್ಟಲ್ಲಿ ಆದೇಶ ಮಾಡ್ಕೊಬಂದರು ಲ್ಯಾಂಡ್ ಎಲ್ಲೇ ತೋರಿಸಿ ಅಂತೇಳಿ ಆ ತಹಸೀಲ್ದಾರ್ಗೆ. ಯಾಕೆಂದರೆ ಇಲ್ಲಿ ಭೂಮಿ ಸ್ವಾಧೀನ ಆಗಿರೋದಿದೆ. ಉದ್ದಕ್ಕೂ ಬರುತ್ತೆ, ಹೋಗಿ ನೀವು ಬೇರೆ ಕಡೆ ಹಾಕಿ ಪ್ರೈವೇಟ್ ಲ್ಯಾಂಡ್ಗೆ. ಅವ್ರು ಹಾಕೊಂಡು ಅಲಿತಾರೆ ಅಂತ. ಜಾಗ ನಾನು ಈಗ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು 2 ಎಕರೆ 33 ಗುಂಟೆ ವೇಕೆಂಟ್ ಇದೆ. ಇವರು 2 ಎಕರೆ ಕೇಳ್ತಾವ್ರೆ. ಮತ್ತು ಈಗ ಸರ್ಕಾರಿ ಏನೋ ಕಲ್ಲು ಕಟ್ಟಡ ಇದೆ, 5-6 ಎಕರೆ ಇದೆ. ಅಲ್ಲಿ ಕಟ್ಟಲಿ, ಜಾಗ ಹಿಂದಕ್ಕೆ ಹೋಗುತ್ತೆ. ಅವ್ರ ಪ್ಲೇ ಗ್ರೌಂಡ್ ಹಿಂದಕ್ಕೆ ಹೋಗ್ತಾವೆ ಮಕ್ಕಳು ಅಲ್ವಾ ಸರ್? ನೀವು ರೋಟ್ರಿ ಕ್ಲಬ್ಬು ಈ ಕಡೆ ಖಾಲಿ ಜಾಗ ಇತ್ತು. ಯಾರೋ ವೈದ್ಯಕೀಯ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಬಂದಿದ್ದರು. ಇವೆಲ್ಲ ರಿಸರ್ವ್ ಅಂತಂದು ಸ್ವಾಧೀನ ತಗೊಂಡು ಕಾಂಪೌಂಡ್ ಕಟ್ಟಿ ಅಂತ ಹೇಳಿದ್ರು ನಮ್ಮ ಮುಂದೆ. ಆ ಮೆಡಿಕಲ್ ಕಾಲೇಜ್ ಡೈರೆಕ್ಟ್ರು ಯಾರೋ ಹರೀಶ್ ಇದ್ರು, ಕಟ್ಟಲಿಲ್ಲ. ಅಲ್ಲಿ ಬರುವಂಥ ಡೈರೆಕ್ಟ್ರೆಲ್ಲ ಏನು ಅಂದರೆ ದುಡ್ಡು ಕೊಡ್ತಾರೆ. ಇಲ್ಲಿ ಕಮಿಷನ್ ಮಾಡ್ಕೊಂಡು ಚೇಂಬರ್ ದೊಡ್ಡದಾಗಿದೆ, ಪರಂಗಿ ಹಣ್ಣು ತಿನ್ಕೊಂಡು ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಒಬ್ಬರು ಕಮಿಷನ್ಗಳು ಮಾಡ್ಕೊಂಡು ಹೋಗ್ತಾವ್ರೆ. ಈ ಬಂದಿರುವಂಥದ್ದು ಇವ್ರು ಇಟ್ಟಿರುವಂಥ ವಕೀಲರೇ ಸರಿ ಇಲ್ಲ. ಮಂಡ್ಯ ಮಿಮ್ಸ್ ಅವರು ಯಾರೋ ಕಾಂಚಿ ಪಂಚಿ ಲಾಯರ್ನ ಇಟ್ಬಿಡೋದು ಕೋರ್ಟ್ಗೆ, ಅವರಿಂದ ಕಮಿಷನ್ ನಿರೀಕ್ಷಿಸೋದು. ಕೇಸ್ ಆಗಲ್ಲ. ಈ ಏನು ಮಿಮ್ಸು ಲಾಯರ್ ಇದ್ದರು, ಒಂದು ದಿವಸ ಆರ್ಗ್ಯುಮೆಂಟ್ ಮಾಡಿಲ್ಲ. ನಮ್ಮ ಲಾಯರ್ ಆರ್ಗ್ಯುಮೆಂಟ್ ಮಾಡ್ತಿದ್ದದ್ದು. ಆಮೇಲೆ ನಗರಸಭೆ ಲಾಯರ್ ಸುಮ್ಮದು ಕೂತ್ಕೊಳ್ಳೋರು, ಇಲ್ಲಿ ಬಿಲ್ ಬರೀತಾರೆ. DC ತಹಸೀಲ್ದಾರ್ ಪರವಾಗಿ ಅಂತ ಬರುವಂಥ ಲಾಯರ್ ಸುಮ್ಮ ಕೂತಿರ್ತಾರೆ. ನಾವು ಅಡ್ವೊಕೇಟ್ ಜನರಲ್ ಎಲ್ಲರೂ ಏಕಂಗೆ ಅಲ್ಲ. ಈಗ ಈಗ ನೀವು ಇದ್ದೀರಲ್ಲ, ಈಗ ಇದನ್ನು ಜೀವಂತವಾಗಿಟ್ಟದ್ದು ಅಲ್ಲ, ಇದನ್ನು ಈಗ ಜೀವಂತವಾಗಿಟ್ಟದ್ದು ಪತ್ರಿಕಾ ಮಾಧ್ಯಮ. ಜಿಲ್ಲಾ ಆಸ್ಪತ್ರೆ ಜಾಗ ಇವತ್ತು ಟ್ರಾಮಾ ಕೇರ್ ಸೆಂಟ್ರು, ಸೂಪರ್ ಸ್ಪೆಷಾಲಿಟಿ ಇಷ್ಟು ಎಲ್ಲನೂ ಜೀವಂತವಾಗಿ ತಗೊಂಡು ಹೋಗ್ತದೆ. ಇಷ್ಟು ಈ ಕಾವೇರಿ ಚಳವಳಿ ಮಂಗ್ ಕೊಡ್ಬಿಡ್ತು. ಆದರೆ ಕಾವೇರಿ ಚಳವಳಿನ ಜೀವಂತವಾಗಿಟ್ಟದ್ದೇ ಮಾಧ್ಯಮ. ನಮ್ಮ ಮಾಧ್ಯಮದ ಮುಂದೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇಷ್ಟು ಕೂಡ ನಾನು ಹೈಕೋರ್ಟು, ಲಾಯರ್ಗಳು, ಸರ್ಕಾರ ಎಲ್ಲವನ್ನೂ ಕೂಡ ಬರ್ಕೊಂಡು ಬಂದಿದ್ದೀವಿ ಫಾಲೋಅಪ್ ಮಾಡಿ. ಆದರೆ ಅನಿವಾರ್ಯವಾಗಿ ಈಗ ಇದು ರಾಜಕೀಯ ತಿರುವು ಪಡೀತು. ಈ ರಾಜಕೀಯ ತಿರುವು ಪಡೋದ್ಮೇಲೆ ನಾವು ಎಂಟ್ರಿ ಆಗಬೇಕಾಗತ್ತೆ. ಇವರ ಮಧ್ಯದಲ್ಲಿ ಪಾಪದ ಕೂಸಾಗೋದು ಬೇಡ. ಇವತ್ತು ಅವತ್ತೇ 1941-48 ಮೈಸೂರು ಮಹಾರಾಜರು ಅಷ್ಟು ಫ್ಯೂಚರ್ನಲ್ಲಿ ಇಷ್ಟು ಜಾಗ ಬೇಕು ಆಸ್ಪತ್ರೆಗೆ ಅಂತೇಳಿ ಅವತ್ತು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವ್ರಿಗೇನು ತಲೆ ಒಳಗೆ ಬುದ್ಧಿ ಇದೆಯಾ, ಲದ್ದಿ ಇದೆಯಾ? ಮಂಡ್ಯ ಜಿಲ್ಲಾ ಜನಪ್ರತಿನಿಧಿಗಳಿಗೆ ಪುಣ್ಯ, ಯಾರ್ದಾರು ಪುಣ್ಯ ಬೇರೆ ಜಿಲ್ಲೆನಲ್ಲಿ ಚಾಮರಾಜನಗರ ಹೋಗಿ ನೋಡಿ, ಗದಗ ನೋಡಿ, ಉತ್ತರಾಖಂಡ್ಕೋದು ಯಾವ ಜಿಲ್ಲೆಗೆ ಹೋಗಿ ನೋಡಿ, ಎಲ್ಲ ಶ್ರೀಮಂತ ಜಿಲ್ಲೆ ಆಗೋಗವೆ. ಇವತ್ತು ಚಳವಳಿ ಮಾಡ್ತಿದ್ರು ಬೆಳಗಾಂನವರು ಬರ್ತಿರಲಿಲ್ಲ. ಇವತ್ತು ಕಬ್ಬಂದು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟನೇ ಸ್ವರ್ಗೊಂಟೋಗಿದೆ ಇಂಥ ಕೆಟ್ಟ ರಾಜಕಾರಣಿಗಳಿಂದ. ಇಲ್ಲಿ ನಾವೆಲ್ಲರೂ ಹೆಚ್ಚು ಕಡಿಮೆ ಭ್ರಷ್ಟರಾಗ್ಬಿಟ್ಟಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ಥ್ರೂಔಟ್ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಹೌದು, ಅದು ನಾನು ಹೇಳ್ದಲ್ಲ, ನಮಗೂ ಸೇರಿದಂಗೆ ಅದು ವ್ಯವಸ್ಥೆ ಹಂಗಿದೆ. ಯಾಕೆ ಅಂತ ಹೇಳಿದ್ರೆ ಆ ಥರ ಒತ್ತಡಗಳು ನಮಗೂ ಬರ್ತವೆ. ಈಗ ಕನ್ಕ್ಲೂಷನ್ ಬಂದ್ಬಿಡೋದ. ಈಗ ಗ್ರಾಮಕ್ಕೆ ನಮಗೆ 2 ಎಕರೆ 30 ಇದೆ, ಅಲ್ಲಿ ತಯಾರು ಮಾಡಿ ಅಂತ ನಿಮ್ಮ. ಹೌದು ಹೌದು. 2 ಫೆಬ್ರವರಿ 9ನೇ ತಾರೀಕು, ಫೆಬ್ರವರಿ 3 ಫೆಬ್ರವರಿ 1ನೇ ತಾರೀಕು ತೆರವು ಏನು ಕ್ಲಿಯರ್ ಆಗುತ್ತೆ. ಹೌದು. ಅದನ್ನ ಖಾಲಿ ಮಾಡಿಸಿ ಮತ್ತೆ ಉಳಿದವ್ರಿಗೆ